ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಮಾಡೆಲ್ ಕ್ವಶನ್ ಪೇಪರ್ A7 ಮತ್ತು 8 ಹೇಳ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ವಿಡಿಯೋಲಿ ನಾನು ಅಂದರೆ ಪಾರ್ಟ್ 1 ಅಲ್ಲಿ ನಾನು ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಮತ್ತು ಪಾರ್ಟ್ 2 ಅಲ್ಲಿ ಮತ್ತೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಇವಾಗ ಟೋಟಲ್ 6 ಮಾಡೆಲ್ ಕ್ವಶನ್ ಪೇಪರ್ಸ್ ಕವರ್ ಆಗಿದ್ದಾವೆ. ಈ ಒಂದು ವಿಡಿಯೋಲಿ ಅಂದರೆ ಇದು ಪಾರ್ಟ್ 3 ಇದೆ ನೋಡ್ರಿ. ಈ ಒಂದು ವಿಡಿಯೋಲಿ ನಾನು 2 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಹೇಳ್ಕೊಡ್ತಿದ್ದೀನಿ. ಒಟ್ಟು ನಿಮಗೆ 8 ಮಾಡೆಲ್ ಕ್ವಶನ್ ಪೇಪರ್ ಆಗ್ತಾ ಇದೆ. ಇನ್ನೊಂದು 2 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನಾನೇನದ ಹೇಳ್ತೀನಂತ. ಟೋಟಲ್ ಎಷ್ಟು ಆಗ್ತಾವ್ರಿ ಅಂತಂದರೆ 10 ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಆಗ್ತಾವೆ. ಇವು 10 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಓದೋದ್ರಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂದರೆ 50+ ಮಾರ್ಕ್ಸ್ ಬರ್ತದೆ. ಕ್ವಶನ್ ಪೇಪರ್ ಏನಾದರೂ ಟಫ್ ಇದ್ದರೆ, ಡಿಫಿಕಲ್ಟ್ ಇದ್ದರೆ ಮಿನಿಮಮ್ ಏನಿಲ್ಲ ಅಂದ್ರೆ 35+ ಅಂತೂ ಬಂದೇ ಬರ್ತದೆ ರೀ. ಹಾಗಾಗಿ ಇವು 10 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ತಾವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಪರ್ಫೆಕ್ಟ್ ಆಗ್ರಿ. ಇಲ್ಲಿ ನಿಮಗೆ ಖಾಲಿ ಕ್ವಶನ್ ಪೇಪರ್ ಅಷ್ಟೇ ಇಲ್ಲ, ಇದ್ರ ಜೊತೆಗೆ ಆನ್ಸರ್ ಅಥವಾ ಸೊಲ್ಯೂಷನ್ಸ್ನೂ ಇದೆ. ಇದೊಂದು ಒಳ್ಳೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ನಾನು ನಿಮಗೆ ಸ್ಕೋರ್ ಮಾಡೋಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ಅನ್ಕೊತೀನಿ. ಇದ್ರದ್ದೆಲ್ಲ PDF ನಾನು ಏನಾದರೂ ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಅಂತ. ಇನ್ನೂ ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗ್ರಿ. ಮತ್ತು ಮ್ಯಾಥಮೆಟಿಕ್ಸ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಮ್ಯಾಥ್ಸ್ ನೋಡಿದ್ದಿಲ್ಲ ಅಂದರೆ ಮ್ಯಾಥ್ಸ್ನ ನೋಡಿ. ಮ್ಯಾಥ್ಸಲ್ಲಿ ನೀವು ಮಿನಿಮಮ್ ಏನಿಲ್ಲ ಅಂದ್ರೂ ಔಟ್ ಆಫ್ 80ಗೆ 60+ ಅಂತೂ ತೊಗೋತೀರಿ. ಹಾಗಾಗಿ ಮ್ಯಾಥ್ಸು ಸಹ ನೋಡಿರಿ. ಇವಾಗ ನೋಡೋಣ ಅಂತ 7th ಕ್ವಶನ್ ಪೇಪರ್. ಎಲ್ಲ ಇನ್ಸ್ಟ್ರಕ್ಷನ್ಸನ್ನ ಚೆನ್ನಾಗಿ ಓದ್ಕೊಳ್ರಿ, ಓದ್ಕೊಂಡು ಅರ್ಥ ಮಾಡ್ಕೊರಿ. ಆಮೇಲೆ ಕ್ವಶನ್ಸಿಗೆ ಹೋಗ್ರಿ. ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತ. ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಗಿವನ್ ಚಾಯ್ಸಸ್ ಅಂತ. ಫಸ್ಟ್ ಕ್ವಶನ್, ದ ಯೂನಿಟ್ ಆಫ್ ಮೊಲಾರಿಟಿ ಈಸ್ ಡ್ಯಾಶ್ ಅಂತ. ಈ ಆಪ್ಷನ್ ದಟ್ ಈಸ್ ಮೋಲ್ ಪರ್ ಲೀಟರ್ ಅಂತ ಇದೆ. ಸೆಕೆಂಡ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎಕ್ಸಾಂಪಲ್ ಫಾರ್ ಇನರ್ಟ್ ಎಲೆಕ್ಟ್ರೋಡ್ ಅಂತ. ಈ ಆಪ್ಷನ್ ಇಸ್ ಕರೆಕ್ಟ್, ದಟ್ ಈಸ್ ಗೋಲ್ಡ್ ಎಲೆಕ್ಟ್ರೋಡ್. ಓಕೆ, ನೋಡ್ರಿ ಯಾವ ಥರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ ಅಂತ ನಿಮ್ಗೂ ಒಂದು ಐಡಿಯಾ ಬರ್ತದೆ. ಚೆನ್ನಾಗಿ ನೋಡ್ರಿ, ಕೇಳ್ರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಥರ್ಡ್ ಕ್ವಶನು, ಆನ್ ಚಾರ್ಜಿಂಗ್ ದ ಲೀಡ್ ಸ್ಟೋರೇಜ್ ಬ್ಯಾಟ್ರಿ PbSO4 ಆನ್ ಕ್ಯಾಥೋಡ್ ಈಸ್ ಕನ್ವರ್ಟೆಡ್ ಇಂಟು ಡ್ಯಾಶ್ ಅಂತ. ದಟ್ ಈಸ್ PbO2 ಆಗ್ತದೆ ನೋಡ್ರಿ. ಫೋರ್ತ್ ಕ್ವಶನ್, ಇನ್ ದ ಇಕ್ವೇಶನ್ K = AE to the power -EA/RT, EA ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ. E ಅಂದ್ರೆ ಏನಾಗ್ತದೆ ರೀ? ಡಿ ಆಪ್ಷನ್ ಆಕ್ಟಿವೇಶನ್ ಎನರ್ಜಿ ಆಗ್ತದೆ ನೋಡ್ರಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಶೋಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಅಂತ. ದಟ್ ಈಸ್ Mn ಮ್ಯಾಂಗನೀಸ್ ಜಾಸ್ತಿ ನಿಮಗೆ ಆಕ್ಸಿಡೇಷನ್ ಸ್ಟೇಟನ್ನು ಶೋ ಮಾಡ್ತದೆ ರೀ. ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದ ಕಾಂಪ್ಲೆಕ್ಸ್ ಅಯಾನ್ ಈಸ್ ಡ್ಯಾಶ್ ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ C, ದಟ್ ಈಸ್ 4. ಓಕೆ, ಸೊ ನೆಕ್ಸ್ಟ್ 7th ಕ್ವಶನ್ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ. ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಎದ್ದದಿದೆ ಅಂದರೆ P-ಡೈಕ್ಲೋರೋಬೆಂಜಿನ್ ಇದೆ ನೋಡ್ರಿ. 4ರಲ್ಲಿ ಕಂಪೇರ್ ಮಾಡಿದರೆ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಅಂದರೆ ಕರಗುವ ಬಿಂದು P-ಡೈಕ್ಲೋರೋಬೆಂಜಿನ್ ಇದೆ. ಮುಂದಿನ ಪ್ರಶ್ನೆ ನೋಡ್ರಿ. ಇನ್ನು ಕೋಲ್ಬೇಸ್ ರಿಯಾಕ್ಷನ್ ದ ರಿಯಾಕ್ಟಿಂಗ್ ಸಬ್ಸ್ಟೆನ್ಸಸ್ ಆರ್ ಡ್ಯಾಶ್ ಅಂತ. ಕರೆಕ್ಟ್ ಆನ್ಸರ್ ಈಸ್ C ಇದೆ ನೋಡ್ರಿ. C6H5ONa and CO2. The alcohol that produces turbidity immediately with Lucas reagent at room temperature is dash ಅಂತ ಇದೆ. ಕರೆಕ್ಟ್ ಆನ್ಸರ್ ಈಸ್ C ಆಪ್ಷನ್ ಇಸ್ ಕರೆಕ್ಟ್, ದಟ್ ಈಸ್ 2-methyl propane 2-ol ಅಂತ ನೋಡ್ರಿ. 10th ಕ್ವಶನ್, ನೇಮ್ ದ ರಿಯಾಕ್ಷನ್ ಈಸ್ ಡ್ಯಾಶ್ ಅಂತ. ಇಲ್ಲೊಂದು ರಿಯಾಕ್ಷನ್ ಕೊಟ್ಟಿದ್ದಾನೆ, ಈ ರಿಯಾಕ್ಷನ್ ನೇಮ್ ಏನಂತ ಕೇಳ್ತಾ ಇದ್ದಾನೆ. ದಟ್ ಈಸ್ B ಆಪ್ಷನ್ ರೋಸರ್ಮ್ಡ್ ರಿಡಕ್ಷನ್ ಅಂತ ನೋಡ್ರಿ. ಕ್ವಶನ್ ನಂಬರ್ 11, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೋರ್ ಎಸಿಡಿಕ್. ಮೋರ್ ಎಸಿಡಿಕ್ ಯಾವುದಿದೆ ಅಂತ. ದಟ್ ಈಸ್ D FCH2COOH ಇದೆ ನೋಡ್ರಿ. ಕ್ವಶನ್ ನಂಬರ್ 12, ಗೆಬ್ರಿಯಲ್ ಪ್ಯಾಥಮೆಲೈಡ್
ಸಿಂಥೆಸಿಸ್ ಈಸ್ ಯೂಸ್ಡ್ ಫಾರ್ ಪ್ರಿಪ್ರೇಷನ್ ಆಫ್ ಡ್ಯಾಶ್ ಅಂತ ನೋಡ್ರಿ. ದಟ್ ಈಸ್ ಪ್ರೈಮರಿ ಅಲ್ಫ್ಯಾಟಿಕ್ ಅಮೈನ್ಸ್ ಅಂತ ನೋಡ್ರಿ. ಓಕೆ, ಕರೆಕ್ಟ್ ಆನ್ಸರ್ ಆಗ್ತಾರೆ ಪ್ರೈಮರಿ ಅಲ್ಫ್ಯಾಟಿಕ್ ಅಮೈನ್ಸ್. ಕ್ವಶನ್ ನಂಬರ್ 13, ದ ಕರೆಕ್ಟ್ ಆರ್ಡರ್ ಆಫ್ ದ ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್ ಇನ್ aqueous ಸೊಲ್ಯೂಷನ್ ಈಸ್ ಡ್ಯಾಶ್ ಅಂತ. ಕರೆಕ್ಟ್ ಆನ್ಸರ್ ಈಸ್ ಬಿ. ಓಕೆ, ಆ್ಯಂಡ್ ಕ್ವಶನ್ ನಂಬರ್ 14 ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಆ್ಯಸಿಡ್ಸ್ ಈಸ್ ಎ ವಿಟಮಿನ್ ಅಂತ. ದಟ್ ಈಸ್ ಬಿ ಆಪ್ಷನ್, ಅಸ್ಕಾರ್ಬಿಕ್ ಆ್ಯಸಿಡ್ ಏನದ ಇದೊಂದು ವಿಟಮಿನ್ ಆಗ್ತದೆ ರೀ. ಕ್ವಶನ್ ನಂಬರ್ 15 ನೋಡ್ರಿ, ಇನ್ DNA ಕಾಂಪ್ಲಿಮೆಂಟ್ರಿ ಬೇಸಸ್ ಆರ್ ಡ್ಯಾಶ್ ಅಂತ. ಎ ಈಕ್ವಲ್ಸ್ ಟು ಟಿ ಆ್ಯಂಡ್ ಜಿ ಟ್ರಿಬಲ್ ಬಾಂಡ್ ಸಿ ಇದೆ ನೋಡ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ ತಗೋರಿ. ಎ ಲಿಕ್ವಿಡ್ ಮಿಕ್ಸ್ಚರ್ ವಿಚ್ ಬಾಯ್ಲ್ಸ್ ಎಟ್ ಕಾನ್ಸ್ಟಂಟ್ ಟೆಂಪ್ರೇಚರ್ ವಿತೌಟ್ ಅಂಡರ್ಗೋಯಿಂಗ್ ಎನಿ ಚೇಂಜ್ ಇನ್ ದ ಕಂಪೋಸಿಷನ್ ಈಸ್ ಕಾಲ್ಡ್ ಡ್ಯಾಶ್ ಅಂತ. ದಟ್ ಈಸ್ ಅಜಿಯೋಟ್ರೋಪ್ಸ್. ಏನಾಗ್ತದೆ ರೀ, ಅಜಿಯೋಟ್ರೋಪ್ಸ್ ಆಗ್ತದೆ ನೋಡ್ರಿ ಇದು. ಕರೆಕ್ಟಾ? 17ನೇದು ನೋಡ್ರಿ, ಇನ್ವರ್ಷನ್ ಆಫ್ ಕೇನ್ ಶುಗರ್ ಆ್ಯಂಡ್ ಆಸಿಡ್ ಹೈಡ್ರೋಲೈಸಿಸ್ ಆಫ್ ಅಸಿಟೇಟ್ ಆರ್ ಎಕ್ಸಾಂಪಲ್ಸ್ ಆಫ್ ಡ್ಯಾಶ್ ಅಂತ. ದಟ್ ಈಸ್ ಸ್ಯೂಡೋ ಫಸ್ಟ್ ಆರ್ಡರ್ ನೋಡ್ರಿ. ಸ್ಯೂಡೋ ಫಸ್ಟ್ ಆರ್ಡರ್ ಆಗ್ತದೆ, ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, 18th ಕ್ವಶನ್, Cu+2 ಈಸ್ ಪ್ಯಾರಾಮ್ಯಾಗ್ನೆಟಿಕ್ ವೈಲ್ Zn+2 ಈಸ್ ಡ್ಯಾಶ್ ಅಂತ. ದಟ್ ಈಸ್ ಡಯಾಮ್ಯಾಗ್ನೆಟಿಕ್. ಏನಾಗ್ತದೆ ಇದು, ಡಯಾಮ್ಯಾಗ್ನೆಟಿಕ್ ಆಗ್ತದೆ ನೋಡ್ರಿ, ಡಯಾಮ್ಯಾಗ್ನೆಟಿಕ್. ದಿಸ್ ಈಸ್ 18th. IUPAC ನೇಮ್ ಆಫ್ ಟರ್ಷಿಯರಿ ಬ್ಯೂಟೈಲ್ ಕ್ಲೋರೈಡ್ ಈಸ್ ಡ್ಯಾಶ್ ಅಂತ. ದಟ್ ಈಸ್ 2-chloro ಮಿಥೈಲ್ ಪ್ರೋಪೇನ್. ಇದು ಎಷ್ಟು ಆಗ್ತದೆ, ಇದು 19 ಆಗ್ತದೆ. 20th, ದ ಜಿಯೋಮೆಟ್ರಿ ಆಫ್ ಅಮೈನ್ಸ್ ಈಸ್ ಡ್ಯಾಶ್. ದಟ್ ಈಸ್ ಪಿರಾಮಿಡ್. ಏನಾಗ್ತದೆ ಅದು, ಪಿರಾಮಿಡಲ್. ಪಿರಾಮಿಡಲ್ ಆಗ್ತದೆ ನೋಡ್ರಿ. ಸೊ MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕವರ್ ಆಯಿತು. ಓಕೆನಾ? ಇವಾಗ 2 ಮಾರ್ಕಿನ ಕ್ವಶನ್ಸ್ಗಳು ನೋಡ್ರಿ ಯಾವ ಇದಾವಂತ. ಎಸ್, ಫಸ್ಟ್, ಸ್ಟೇಟ್ ರಾಲ್ಸ್ ಲಾ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ. ಇಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ಗಳು ಕೊಟ್ಟಿದ್ದಾನ ಅಂತಂದರೆ, ಎಸ್, ಸಿಕ್ಸ್ ಕ್ವಶನ್ಸ್ ಕೊಟ್ಟಿದ್ದಾನೆ. 6ಅಲ್ಲಿ ಎಷ್ಟು ಬರಿಬೇಕು ತಾವಂದರೆ 3 ಬರಿಬೇಕು ನೋಡ್ರಿ. ಸೆಕೆಂಡ್ ಕ್ವಶನ್, ಡ್ರಾ ಎ ಗ್ರಾಫ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ ಟು ಶೋ ದ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಆನ್ ಆಕ್ಟಿವೇಶನ್ ಎನರ್ಜಿ ಅಂತ. 23rd, ವಾಟ್ ಆರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಗಿವ್ ಎನ್ ಎಕ್ಸಾಂಪಲ್ ಅಂತ. 24th, ನೇಮ್ ದ ಆರ್ಗ್ಯಾನಿಕ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ chloroalkane is heated with sodium iodide in dry acetone ಅಂತ. ಸೊ ಇಲ್ಲಿ 2 ಕ್ವಶನ್ಸ್ ಕೇಳಿದ್ದಾನೆ, ಸಬ್ ಕ್ವಶನ್ಸ್, ಅವುಗಳನ್ನು ಸಹ ಆನ್ಸರ್ ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಕಂಪ್ಲೀಟ್ ದ ಇಕ್ವೇಶನ್ ಆ್ಯಂಡ್ ನೇಮ್ ದ ರಿಯಾಕ್ಷನ್ ಅಂತ. ನೇಮ್ 2 ಹಾರ್ಮೋನ್ಸ್ ಯೂಸ್ಡ್ ಟು ಟ್ರೀಟ್ಮೆಂಟ್ ಆಫ್ ಎಡಿಸನ್ಸ್ ಡಿಸೀಸ್ ಅಂತ ನೋಡ್ರಿ. ನೆಕ್ಸ್ಟ್ ಇವಾಗ 3 ಮಾರ್ಕಿನ ಕ್ವಶನ್ಸ್ಗಳು ನೋಡ್ರಿ. ಎಷ್ಟು ಕೊಟ್ಟಿದ್ದಾರೆ ಅಂದರೆ ಇಲ್ಲೂ 6 ಕೊಟ್ಟಿದ್ದಾರೆ. ಎಸ್, ಸೊ 6ಅಲ್ಲಿ ಎಷ್ಟು ಬರಿಬೇಕು ನೀವು ಅಂದರೆ 3 ಮಾತ್ರ ಬರಿಬೇಕು ನೋಡ್ರಿ. ಗಿವ್ ರೀಸನ್, 27th ಕ್ವಶನ್, ಗಿವ್ ರೀಸನ್ ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದೇರ್ ಮೆನಿ ಕಂಪೌಂಡ್ಸ್ ಆ್ಯಕ್ಟ್ ಆ್ಯಸ್ ಗುಡ್ ಕ್ಯಾಥಲಿಸ್ಟ್ಸ್ ಬಿಟ್ವೀನ್ Sc3+ ಇದೆ ಆ್ಯಂಡ್ Cu2+ ಅಯಾನ್ಸ್ ವಿಚ್ ಈಸ್ ಕಲರ್ಲೆಸ್ ಅಂತ. ಆಮೇಲೆ 28th ಕ್ವಶನ್ ನೋಡ್ರಿ, ಎಕ್ಸ್ಪ್ಲೇನ್ ದ ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ pyrrhotite ore, that is MnO2. Okay, with equation, write any 3 differences between lanthanides and actinides. Write the IUPAC name of this one. ಇದರದ್ದು IUPAC ನೇಮ್ ಅಂತ ಬರೀರಿ ನೋಡ್ರಿ. ನಿಮಗೆ IUPAC ಮ್ಯಾಗ 1-2 ಕ್ವಶನ್ಸ್ ಆದ್ರೆ ಮಿನಿಮಮ್ ಬಂದೇ ಬರ್ತಾ ಇದ್ದಾವೆ. ಹಾಗಾಗಿ ಎಲ್ಲರದ್ದು IUPAC ನೇಮನ್ನು ತಾವು ತಲೆಯಲ್ಲಿ ಇಟ್ಕೊಳ್ರಿ. ಅಕಾರ್ಡಿಂಗ್ ಟು VBT, explain hybridization, geometry and magnetic property of ion, this ion. Okay, write postulates of Werner's theory of coordination compounds ಅಂತ.
ನೆಕ್ಸ್ಟ್ ಕ್ವಶನ್, ಡಿಫೈನ್ ಅಜಿಯೋಟ್ರೋಪ್ಸ್. ವಾಟ್ ಟೈಪ್ ಆಫ್ ಅಜಿಯೋಟ್ರೋಪ್ ಈಸ್ ಫಾರ್ಮ್ಡ್ ಬೈ ಪಾಸಿಟಿವ್ ಡೆರೈವೇಶನ್ ಫ್ರಮ್ ರಾಲ್ಸ್, ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ. ಇಲ್ಲಿ ನಿಮಗೆ 3 ಮಾರ್ಕಿಂದ 2 ಕ್ವಶನ್ಸ್ಗಳು ಕೇಳ್ತಾ ಇದ್ದಾನೆ. ಟೋಟಲ್ 4 ಕೊಟ್ಟಿದ್ದಾನೆ, 2 ಬರಿ ಅಂತಾನೆ. ಡಿಫೈನ್ ಮೋಲಾರ್ ಕಂಡಕ್ಟಿವಿಟಿ. ಹೌ ಈಸ್ ಇಟ್ ರಿಲೇಟೆಡ್ ಟು ಕಾನ್ಸಂಟ್ರೇಷನ್ ಆ್ಯಂಡ್ ಕಂಡಕ್ಟಿವಿಟಿ. ರೈಟ್ ದ SI ಯೂನಿಟ್ ಆಫ್ ಕಂಡಕ್ಟಿವಿಟಿ ಅಂತ ನೋಡ್ರಿ. 35th ಒನ್, ಎಕ್ಸ್ಪ್ಲೇನ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಲ್ ಸೆಲ್ ವಿತ್ ನೀಟ್ ಲೆಬಲ್ ಡಯಾಗ್ರಾಮ್. ಡಿರೈವ್ ಆ್ಯನ್ ಇಂಟಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ. ಓಕೆ, ಇಲ್ಲೇನಂದರೆ ಜಸ್ಟ್ ನಿಮಗೆ ಒಂದು ಕ್ವಶನ್ದ ಐಡಿಯಾ ಬರ್ತಾವೆ ಯಾವ ಥರ ಕ್ವಶನ್ಸ್ಗಳು ಕೇಳಿದ್ದಾನಂತ. ಇವೆಲ್ಲ ನ್ಯೂಮರಿಕಲ್ಸ್ ಕ್ವಶನ್ಸ್ ಇದೆ ಅಂತ ಅನ್ಕೋತಾ. ಸೊ ಇಲ್ಲಿ 5 ಮಾರ್ಕಿಂದ 4 ಕ್ವಶನ್ಸ್ ಬರೀಬೇಕು. ಎಷ್ಟು ಕೊಟ್ಟಿದ್ದಾರೆ ಅಂದರೆ 3 ಎಸ್ 1 4 5 6 7 ಕೊಟ್ಟಿದ್ದಾನೆ ನೋಡ್ರಿ. 7 ಕೊಟ್ಟಿದ್ದಾನೆ. ಎಷ್ಟು ಬರಿ ಅಂತ ಹೇಳ್ತಾ ಇದ್ದಾನೆ ನಿಮಗೆ? 4 ಬರಿ ಅಂತ ಹೇಳ್ತಾ ಇದ್ದಾನೆ. 7 ಕೊಟ್ಟಿದ್ದಾನೆ, 4 ಬರಿ ಅಂತ ಹೇಳ್ತಾ ಇದ್ದಾನೆ 5 ಮಾರ್ಕಿಂದು. ಎಸ್, ಐ ಆಮ್ ಸಾರಿ, ಇಲ್ಲಿದೆ ನೋಡ್ರಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಇಲ್ಲಿದೆ. ಏನಿದೆ ಕ್ವಶನ್ಸ್ಗಳು ಎಲ್ಲವನ್ನ ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ಅಂದಾಗ ಮಾತ್ರ ನಿಮಗೆ ಏನದ ಒಳ್ಳೆ ರೀತಿಯಿಂದ ರಿಸಲ್ಟ್ ಬರ್ತದೆ ರೀ. ಓಕೆನಾ? ರೈಟ್, ಇದು ಕ್ವಶನ್ ಪೇಪರ್ ಆಯಿತು. ಇಲ್ಲಿ ಆನ್ಸರ್ಸ್ ಇದ್ದಾವೆ. ಆಲ್ರೆಡಿ ನಾನು ಆನ್ಸರ್ ಹೇಳಿದ್ದೀನಿ. ಒನ್ ಟೈಮ್ ನೋಡ್ಕೊಳ್ರಿ, ಕ್ರಾಸ್ ಚೆಕ್ ಮಾಡ್ಕೊಳ್ರಿ. 2 ಮಾರ್ಕಿನ ಆನ್ಸರ್ಸ್ ಇಲ್ಲದ ನೋಡ್ರಿ. 2 ಮಾರ್ಕಿಂದಾಗಲಿ 3 ಮಾರ್ಕಿಂದಾಗಲಿ ಎಲ್ಲನೂ ಏನದ ಆನ್ಸರ್ಸ್ಗಳು ಕೊಟ್ಟಿದ್ದೀನಿ. ತಾವೇನದ ನೀಟಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಲಾಸ್ಟ್ ಮೂಮೆಂಟ್ ಇದೆ, ಯಾವುದೇ ಕಾರಣಕ್ಕೆ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ಇದರದೆಲ್ಲ PDF ಏನದ ನಾನು ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಅಂತ. ತಾವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಇನ್ನೂ ಯಾರಾದರೂ ಆಗಿದ್ದಿಲ್ಲ ಅಂತಂದರೆ ಆದಷ್ಟು ಬೇಗ ಜಾಯಿನ್ ಆಗ್ರಿ. ನನ್ನ ಕಡೆ ಯಾವುದೇ ಒಂದು PDF ಇದ್ದರೂ ಸಹ ನಾನು ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಅಂತ. ಹಾಗಾಗಿ ತಾವೇನದ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಓಕೆ, 3 ಮಾರ್ಕಿಂದ ಕ್ವಶನ್ಸ್, 4 ಮಾರ್ಕಿಂದ ಎಲ್ಲ ನೀಟ್ ಕ್ವಶನ್ ವಿತ್ ಆನ್ಸರ್ ಇದೆ. ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಿಮಗಿಂದ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ ರೀ. ಓಕೆ, ಇವಾಗ ಮಾಡಲ್ ಕ್ವಶನ್ ಪೇಪರ್ 8 ಹೋಗೋಣಂತ. ಎಸ್, ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ ಅಂತ್ರಿ. ಇನ್ಸ್ಟ್ರಕ್ಷನ್ ಚೆನ್ನಾಗಿ ಓದ್ಕೊಳ್ರಿ, ನೋಡ್ರಿ ಕ್ವಶನ್ ಏನಿದೆ ಅಂತ. ಫಸ್ಟ್ ಕ್ವಶನ್ ಕೊಟ್ಟಿದ್ದಾನೆ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಎಸ್, ಎಟ್ ಎ ಗಿವನ್ ಟೆಂಪರೇಚರ್ ಆಸ್ಮೋಟಿಕ್ ಪ್ರೆಷರ್ ಆಫ್ ಎ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಸಬ್ಸ್ಟೆನ್ಸಸ್ ಈಸ್ ಡ್ಯಾಶ್ ಅಂತ. ದಟ್ ಈಸ್ ಎ ಆಪ್ಷನ್ ಇಸ್ ದ ಕರೆಕ್ಟ್. ಹೈಯರ್ ದೆನ್ ದಟ್ ಆಫ್ ಎ ಡೈಲ್ಯೂಟ್ ಸೊಲ್ಯೂಷನ್. ಸೆಕೆಂಡ್ ಒನ್, ಆನ್ ಚಾರ್ಜಿಂಗ್ ದ lead storage battery PbSO4 on cathode is converted into dash ಅಂತ. that is A option PbO2. ಥರ್ಡ್ ಕ್ವಶನ್ ನೋಡ್ರಿ, an electrochemical cell can behave like an electrolytic cell when dash ಅಂತ. that is C option ನೋಡ್ರಿ. the role of catalyst is to change dash ಅಂತ. ಎಸ್, ಏನದರ ಇದ್ರದ್ದು ಕೆಟಲಿಸ್ಟ್ದು ಟು ಚೇಂಜ್ ಡ್ಯಾಶ್ ಅಂತ. ಸಿ ಆಪ್ಷನ್ ಇಸ್ ಕರೆಕ್ಟ್. ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಆಫ್ ರಿಯಾಕ್ಷನ್ ಅಂತ. ಫಿಫ್ತ್ ಅನ್ನ ದ ಪರ್ಮ್ಯಾಗ್ನೆಟಿಕ್ ಕಲರ್ಡ್ ಅಯಾನ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಡ್ಯಾಶ್ ಅಂತ. ಎಸ್, ಈ ಆಪ್ಷನ್ ದಟ್ ಈಸ್ Ti3+ ಇದೆ ನೋಡಿ. ದ ಸೊಲ್ಯೂಷನ್ ಆಫ್ ಕಾಂಪ್ಲೆಕ್ಸ್ ಇನ್ ವಾಟರ್ ವಿಲ್ ಡ್ಯಾಶ್. ದಟ್ ಈಸ್ give the test for K+ ions ಅಂತ. ಕ್ವಶನ್ ನಂಬರ್ 7, phosgene is commonly known as dash ಅಂತ. that is carbonyl dichloride ನೋಡ್ರಿ. B option is the correct. acidic nature of alcohols decreases in the order dash. that is A option. okay, phenol react with zinc dust to give dash ಅಂತ. ಎಸ್, ಬೆಂಜೀನ್. ಕ್ವಶನ್ ನಂಬರ್ 10 ನೋಡ್ರಿ, aldehyde which does not undergo ಎಸ್ ಇದನ್ ಸಿನಜರೋ reaction is dash ಅಂತ. ಕರೆಕ್ಟ್ ಆನ್ಸರ್ ಈಸ್
CS3 CHO ಇದೆ ನೋಡ್ರಿ. 11th ಕ್ವಶನ್ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಡಿ, ದಟ್ ಈಸ್ ಫ್ರೆಡೆಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಇದೆ ನೋಡ್ರಿ. ಕ್ವಶನ್ ನಂಬರ್ 12, ವಿಚ್ ಆಫ್ ದ ಫಾಲೋವಿಂಗ್ ಅಮೈನ್ಸ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ಗೆಬ್ರಿಯಲ್ ಸಿಂಥೆಸಿಸ್ ಅಂತ. ಕರೆಕ್ಟ್ ಆನ್ಸರ್ ಈಸ್ ಡಿ, ದಟ್ ಈಸ್ ಅನಿಲೈನ್. ಕ್ವಶನ್ ನಂಬರ್ 13th, ಪ್ರೈಮರಿ ಸೆಕೆಂಡರಿ ಅಂಡ್ ಟರ್ಷರಿ ಅಮೈನ್ಸ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಬೈ ಡ್ಯಾಶ್ ಅಂತ. ದಟ್ ಈಸ್ ಹಸನ್ಬರ್ಗ್ ರಿಯೇಜೆಂಟ್ ಇಂದ ಇವುಗಳನ್ನ ಡಿಸ್ಟಿಂಗ್ವಿಶ್ ಮಾಡ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಹ್ಯಾವ್ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ನೋಡ್ರಿ. ದಟ್ ಈಸ್ ಸಿ ಆಪ್ಷನ್, ಗ್ಯಾಲಕ್ಟೋಸ್. ವಿಚ್ ಆಫ್ ದ ಫಾಲೋವಿಂಗ್ ನೈಟ್ರೋಜಸ್ ಬೇಸಿಸ್ ಈಸ್ ನಾಟ್ present in DNA, that is uracil. Fill in the blanks ನೋಡೋಣ ಅಂತ. Yes, Van Top's factor for potassium sulfate if it undergoes dissociation completely is dash ಅಂತ. Correct answer is 3. Okay, for a reaction A to B, rate law expression is given by rate is equals to K into A to the A square when concentration of the reactant is increased by 3 times, then rate increases by dash times ಅಂತ. That is 9 times. 18th question, the elements in which electrons are progressively filled in 4f orbital are called dash, that is lanthanoids. ಇವಕ್ಕೇನಂತ ಕರೀತಾರೆ? ಲ್ಯಾಂಥೆನಾಯ್ಡ್ಸ್ ಅಂತ ಕರೀತಾರೆ. Meso compounds are optically inactive due to plane of symmetry ನೋಡ್ರಿ. ಲಾಸ್ಟ್ ಒನ್, ದ ಗ್ಯಾಸ್ ಲಿಬರೇಟೆಡ್ ವೆನ್ ethyl amine reacted with HNO2 at low temperature is dash, that is nitrogen. ಓಕೆ, MCQ fill in the blanks ಎರಡು ಕಂಪ್ಲೀಟ್ ಆಯ್ತಲ್ವಾ? ಇವಾಗ 2 ಮಾರ್ಕಿನ ಕ್ವಶನ್ಸ್ ಹೋಗೋಣ ಅಂತ. ಸ್ಟೇಟ್ Hernan's law, give its mathematical form, write any 2 differences between order and molecularity of a reaction. What is heteroleptic complex? Give 1 example ಅಂತ. Explain Finkelstein reaction with an example. 26th question ನೋಡ್ರಿ. Write the Haworth structure of a maltose ಅಂತ ನೋಡ್ರಿ. ಇಲ್ಲ 2 ಮಾರ್ಕಿಂದು. ನೆಕ್ಸ್ಟ್ 3 ಮಾರ್ಕಿಂದು ಕ್ವಶನ್ಸ್ಗಳದಾವ. ಕ್ವಶನ್ ವಿತ್ ಆನ್ಸರ್ಸ್ ಇದೆ. ಯಾರು ಏನು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಚೆನ್ನಾಗೇನದ ಇವುಗಳನ್ನು ನೋಡ್ರಿ, ಓದ್ರಿ, ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇವಾಗ ಏನದ ಇಲ್ಲಿ 5 ಮಾರ್ಕಿನ ಕ್ವಶನ್ಸ್ಗಳದ ನೋಡ್ರಿ. 5 ಮಾರ್ಕಿನ ಕ್ವಶನ್ಸ್ ಕವರ್ ಆಯ್ತು ಅಂದರೆ ಏನಿಲ್ಲ, ಆರಾಮಾಗಿ ರಿಸಲ್ಟ್ ಬರ್ತದೆ ಅಥವಾ ಸ್ಕೋರ್ ಚೆನ್ನಾಗಿ ಆಗ್ತದೆ ನೋಡ್ರಿ. 5 ಮಾರ್ಕಿನ ಕ್ವಶನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ರೈಟ್, ಸೊ ಐ ಥಿಂಕ್ ಇವೆಲ್ಲ ಏನಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದ್ದಾವೆ ರೀ. ಓಕೆನಾ? ರೈಟ್, ಇಲ್ಲ ಆನ್ಸರ್ಸ್ಗಳನ್ನ ಅದ ನೋಡ್ರಿ. ಎಲ್ಲವನ್ನ ಚೆನ್ನಾಗಿ ನೋಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ, ಪ್ರಿಪೇರ್ ಆಗ್ರಿ ಎಕ್ಸಾಮಿಗೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಲಿ ಅಂದರೆ ಈ ಕೂಡಲೇ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಥ್ಯಾಂಕ್ ಯು.